ನಮಸ್ಕಾರ ರೀ. ಇವತ್ತು ನಾ ಏನು ಮಾಡತ್ತೀನಿ ಅಂದ್ರೆ ದಾಲ್ ಕಿಚಡಿ ಮಾಡತ್ತೀನಿ ನೋಡ್ರಿ. ದಾಲ್ ಕಿಚಡಿ ಮಾಡೋಕೆ 1.5 ಕಪ್ ಅಕ್ಕಿ ತೊಗೊಂಡೇನಿ ರೀ, ಮತ್ತು ಅರ್ಧ ಕಪ್ ಬೇಳೆ ತೊಗೊಂಡೇನಿ ನೋಡ್ರಿ, ತೊಗರಿ ಬೇಳೆ. ನಾ ಇಲ್ಲಿ ತರಕಾರಿ ದಾಲ್ ಕಿಚಡಿ ಮಾಡತ್ತೀನಿ ರೀ. ಟೊಮಾಟೊ, ಬೀನ್ಸ್ ಮತ್ತು ಮುಲ್ಲಂಗಿ, ಕ್ಯಾರೆಟ್ ತೊಗೊಂಡೇನಿ ನೋಡ್ರಿ. ನಾ ಇಲ್ಲಿ 6 ಕಪ್ ನೀರು ಹಾಕೋತಿದ್ದೀನಿ ನೋಡ್ರಿ. ಮತ್ತು ಉಪ್ಪು, ಅರಿಶಿನ, ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ನೋಡಿ ಹಾಕೋರಿ. ಇವೆಲ್ಲ ಹಾಕೊಂಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ಸೀಟಿ ಹೊಡ್ಸ್ಕೊಬೇಕು ನೋಡ್ರಿ. 3 ವಿಸಿಲ್ ಆದಮೇಲೆ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೀವು ಚೆನ್ನಾಗಿ ಕುದಿಸಿದ್ರು ಕೂಡ ಮತ್ತೆ ಅನ್ನದಾಗ ಉಳಿದ್ರೆ ಅದು ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ನಾನು ಇಲ್ಲೊಂದು ಬೊಗಣೆ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಹಾಕೋತಿದ್ದೀನಿ ನೋಡ್ರಿ. ಹೀಗೆ ನಮ್ಮ ಚಾನಲಲ್ಲಿ ಮಾತ್ರ ಬೇರೆ ಬೇರೆ ಥರ ಅಡುಗೆಗಳು ಬರ್ತಾವೆ ರೀ, ಉತ್ತರ ಕರ್ನಾಟಕ ಸ್ಟೈಲ್ನಾಗ ರೀ. ನಿಮ್ಗೇನಾದರೂ ಬೇರೆ ಥರ ಅಡುಗೆ ಬೇಕು ಅಂದರೆ ನಾನು ಕಮೆಂಟ್ ಮಾಡ್ಬೋದು ರೀ. ನಾನು ಅದನ್ನೆಲ್ಲ ಮಾಡಿ ಹಾಕ್ತೀನಿ ರೀ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೀ. ಮತ್ತು ನಾನು ಇವಾಗ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ನೋಡಿರಿ. ಮತ್ತು ಸ್ವಲ್ಪ ಬಟಾಣಿ ಹಾಕ್ಕೊಂಡೀನಿ ರೀ. ಇವು ಚೆಂದ ಫ್ರೈ ಮಾಡ್ಬೇಕು ನೋಡಿರಿ. ಇವು ಚೆಂದ ಅಂದ್ರೆ ಒಂಥರ ಗೋಲ್ಡ್ ಕಲರ್ ಥರ ಬರ್ತವೆ ನೋಡಿರಿ, ಗೋಲ್ಡನ್ ಬ್ರೌನ್ ಕಲರ್ ಥರ ಬರೋ ತನಕ ಫ್ರೈ ಮಾಡಿರಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಸೈಡಲ್ಲಿ ಮಾಡಿಟ್ಕೊಂಡಿರ್ತೀವಲ್ಲ ದಾಲ್ ಕಿಚಡಿ, ಅದನ್ನು ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡಬೇಕು ರೀ. ಮಿಕ್ಸ್ ಮಾಡಿದ ನಂತರ ನಮ್ಮ ದಾಲ್ ಕಿಚಡಿ ರೆಡಿ ಆಗ್ತದೆ ನೋಡಿರಿ. ನಾನು ಇವಾಗ ನೋಡಿರಿ ದಾಲ್ ಕಿಚಡಿ ಹಾಕಿ ಮಿಕ್ಸ್ ಮಾಡತ್ತೀನಿ ನೋಡಿರಿ. ನಿಮಗೆ ತರಕಾರಿ ದಾಲ್ ಕಿಚಡಿ ತುಂಬ ಚೆನ್ನಾಗಿ ಆಗ್ತದೆ ರೀ ನಾರ್ಮಲ್ ದಾಲ್ ಕಿಚಡಿಗಿಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಮತ್ತು ನಾ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ನೋಡಿರಿ. ಕೊತ್ತಂಬರಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ರೀ. ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿರಿ. ಮಿಕ್ಸ್ ಆದಮೇಲೆ ನಮ್ಮ ದಾಲ್ ಕಿಚಡಿ ರೆಡಿ ಆಯ್ತು ನೋಡಿರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಬೆಳಗ್ಗೆ ಮಾಡಿ ತಿನ್ನೋದರಿಂದ ಹೈ ಪ್ರೋಟೀನ್ ಇರ್ತದೆ ರೀ. ನಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ ರೀ. ಹೀಗೆ ಆದಷ್ಟು ಶೇರ್ ಮಾಡ್ತೇವೆ ರೀ. ಶರಣ್ರಿ.